ಇವತ್ತು ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನಾನೇ ಹೇಳ್ಸ್ಕೊಳ್ದಿರ, ಯಾರ ಹತ್ರ ಹೇಳ್ಸ್ಕೊಳ್ದಿರ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ನೋಡಿಕೊಂಡು ಮಾಡ್ತಿಲ್ಲ. ಸೊ ಇದು ಹಾಕ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಪುದೀನ, ಕೊತ್ತಂಬರಿ, ಟೊಮ್ಯಾಟೊ, ಸೊ ಇದನ್ನೆಲ್ಲ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಈ ಥರ ಮಸಾಲೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಖಾರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ನೆಕ್ಸ್ಟ್ ನೋಡೋಣ. ಶಿಫ್ಟಿಂಗ್ ದಿಸ್ ಮಸಾಲ ಟು ಮಿಕ್ಸಿ ಜಾರ್. ಓ ಮೈ ಗಡ್ನೆಸ್. ಇದು ನಾವೇ ಮಾಡ್ಕೊಂಡಿರೋಂತಹ ಸಾಂಬಾರು ಪುಡಿ. ಸೊ ನಾರ್ಮಲ್ಗೆ ಬೇಕಂದ್ರೂ, ಚಿಕನ್ ಸಾಂಬಾರು ಏನಕ್ಕೆ ಬೇಕಂದ್ರೂ ನಾವೇ ಮನೇಲಿ ಮಾಡ್ಕೊಂಡಿರೋ ಪುಡಿ ಹಾಕೋದು. ಸೊ ಖಾರ ರುಬ್ಬಾಗಿದೆ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನಶೆ ಇರಲಿ ಅಂತ ಎಣ್ಣೆ ಹಾಕ್ತಿದ್ದೀನಿ. ಕುಕ್ಕರ್ ಇವಾಗ ಎಣ್ಣೆ ಹೊಡೆದು ಹೆಂಗೆ ನಶೆಯಲ್ಲಿರುತ್ತೆ ಅಂತ ನೋಡೋಣ. ಟರ ಈಗ ಎಣ್ಣೆ ಹಾಕಿದ್ದೀನಿ. ಸೊ ಚಿಕನ್ನ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಇದೆ, ಸೊ ನೀರಿದೆ. ನಾನು ಯಾವತ್ತೂ ಅಡುಗೆ ಮಾಡಲ್ಲ. ಅಡುಗೆ ಏನಾದರೂ ಈ ಥರ ಮಾಡಿದ್ರೆ ಒಂದೊಂದು ಆಟ ಆಡಲ್ಲ. ಸೊ ಎಣ್ಣೆ ಹಾಕಿದ್ನಲ್ಲ, ಅದಕ್ಕೆ ಹಂಗಾಗಿದೆ. ಸೊ ಚಿಕನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಲೋಸ್ ಮಾಡಿ ಹಾಕ್ಬಿಡಿ. ಇವಾಗ ಚಿಕನ್ ಎಲ್ಲ ಹಾಕಾಯ್ತು. ಚಿಕನ್ನ ಫ್ರೈ ಮಾಡ್ಕೊಬೇಕು. ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಖಾರ ಹಾಕಬೇಕು. ಆಮೇಲೆ ಮತ್ತೆ ಬೇಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ನಿಜವಾದ ಪ್ರೋಸೆಸ್ ಆಗಿಲ್ಲ ಅಂತ ಗೊತ್ತಿಲ್ಲ. ಸೊ ಫಸ್ಟು ನನ್ನ ಎಲ್ಲ ಶಕ್ತಿ ಮೀರಿ ಎಲ್ಲ ರೋಸ್ಟ್ ಮಾಡ್ಕೊತಿದ್ದೀನಿ. ಬೇಯುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಲು ಬೇರೆ ಎತ್ತಿಟ್ಕೊಂಡಿದ್ದೀನಿ. ಹೈಟ್ ಬೇರೆ ಸಾಲಲ್ಲಿ ಎತ್ತಿಡ್ಸಲ್ಲ ಅಂತ. ಸೊ ಬೇಯಿಸ್ಕೊಳ್ಳೋಣ. ಚಿಕನ್ ಇವಾಗ ಬೇಯ್ತಾ ಇದೆ. ಇದಕ್ಕೆ ಇವಾಗ ಖಾರ ಹಾಕೋಣ. ಸೊ ಇವಾಗ ಮಸಾಲ ರುಬ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈ ಮಸಾಲ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಬಾಯಿ ಮುಚ್ಚಿ ಒಂದು 2-3 ವಿಷಲು ಕಟ್ಕೋಬೇಕು. ಚೆನ್ನಾಗಿ ತಿರುಗಬೇಕು. ಚಿಕನ್ ಎಲ್ಲದು ಮಸಾಲೆ ಎಲ್ಲ ಒಳಗಡೆ ಸೇರ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ಇದಕ್ಕೆ ಸ್ವಲ್ಪ ಜಸ್ಟ್ ನೀರು ಹಾಕ್ಕೊಂಡು ಬರೋಣ. ಬನ್ನಿ. ಮಸಾಲೆ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ತಿರ್ಕೋಬೇಕು. ವಾ, ಇಲ್ಲ ಹತ್ರ ತುಂಬ ಲೈಕ್ ಈ ಕಲರ್ ಬಂದಿದೆ. ನಾನು ಮಾಡಿರೋದು ಚಿಕನ್ ಸಾರು ಇನ್ನು ಬೇಯಬೇಕು. ನೋಡೋಣ. ಅದಕ್ಕೆ ಸೊ ಒಂದು ಚಿಟಿಕೆಯಷ್ಟು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಕಂದ್ಬಿಟ್ಟು ಅದು ಜಸ್ಟ್ ಉಪ್ಪನ್ನ ಇಟ್ಕೊಳ್ಳೋದಕ್ಕೋಸ್ಕರ ಅಂತ. ಅದಾದಮೇಲೆ ವಾಟ್, ಇದು ಚಿಕನ್ ಜೊತೆ ಯಾವಾಗಲೂ ಒಂದು ಎಕ್ಸ್ಟ್ರಾ ಕವರಲ್ಲಿ ಸಪ್ರೇಟಾಗಿ ಕೊಟ್ಟಿರ್ತಾರಲ್ಲ, ಮೊಟ್ಟೆ ಗುದ್ದಿ, ಇದು ಕರಳು, ಸಮಥಿಂಗ್ ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ ನಾನು. ಎಲ್ಲದು ಜೊತೆ ಚೆನ್ನಾಗಿ ಸೇರಲಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದು ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಕ್ಲೋಸ್ ಮಾಡೋಣ. ಇಷ್ಟೇ ಪ್ರಾಸೆಸ್. ಈಗ ಅವಾಗ ಸ್ವಲ್ಪ ಉಪ್ಪು ಹಾಕಿದೆ. ಸೊ ಇವಾಗ 1 ಸ್ಪೂನ್ ಫುಲ್ಲಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಅದಕ್ಕೆ ಎಕ್ಸ್ಟ್ರಾ ನೀರು ಬೇರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಥರ ಒಂಥರ ಲಿಕ್ವಿಡ್ ಆಗಿ ಇರಲಿ ಅಂತ ಅಂದ್ಬಿಟ್ಟು, ಗ್ರೇವಿ ಥರ ಆಗೋದು ಬೇಡ ಅಂತ ಅಂದ್ಬಿಟ್ಟು 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಇವಾಗ 1-2 ಸಲ ಕಲಗಿ ಉಪ್ಪೆಲ್ಲ ನೀಟಾಗಿ ಹೋಗೋ ಥರ ಕಲಗಿ ಇಲ್ಲಿ. ಸೊ ಒಂಥರ ತೆಳುವಾಗೆ ಸಾಂಬಾರು ಥರ ಆಗಿದೆ. ಸೊ ಇದು ಬೇಯಬೇಕು. ಸೊ ಇವಾಗ ಪ್ರಾಸೆಸ್ ಎಲ್ಲ ಮುಗ್ದಿದೆ. ಇವಾಗ ಕಂಪ್ಲೀಟಾಗಿ ಮುಗ್ದಿದೆ. ಇವಾಗ ನಾನು ಕುಕ್ಕರ್ ಮುಚ್ಚಲು ಹಾಕ್ಬಿಟ್ಟು 2 or 3 ಚಿಕನ್ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 4 to 5 ವಿಷಲ್ಸ್ನ ತರಿಸ್ಬೇಕು. ಸೊ ಇವಾಗ ಕುಕ್ಕರ್ ಮುಚ್ಚಲ ಹಾಕ್ತೀನಿ. ವಿಷಲ್ ಎಲ್ಲೋಯ್ತು? ಓ ಇರಿ.
ಹಂಗೆ ನಾನು ಅಡುಗೆ ಮಾಡಿದ್ರೆ ಯಾವುದೂ ಒಂದು ಕರೆಕ್ಟಾಗಿ ಇಟ್ಕೊಳ್ಳೋದಿಲ್ಲ. ತುಂಬ ಹುಡುಕ್ಬೇಕಾಗುತ್ತೆ, ತುಂಬ ಕಷ್ಟಪ್ಪ ಈ ಅಡುಗೆ ಮಾಡೋದು. ಸೊ ಎಲ್ಲ ಮುಗೀತು. ಹಂಗೇನೆ ಅಡುಗೆ ಮನೇನೂ ಅರ್ಧಕ್ಕರ್ಧ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲಾಂತಂದರೆ ಬೈತಾರೆ, ನಾವೆಲ್ಲ ಅಡುಗೆ ಮಾಡಿದ್ರೆ ಏನೂ ಆಗೋಲ್ಲ, ನೀನೇನಾರ ಮಾಡಿದ್ರೆ ತುಂಬ ಗಲೀಜು ಮಾಡ್ಕೋತೀಯ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಹಂಗೇ ಇದು ಮಾಡ್ಕೊಬಿಡ್ತೀನಿ. ಸೊ ಓಕೆ, ಅಡುಗೆ ಆದಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ರೆಡಿ ಟು ಈಟ್. ಚೀಚಿ ಸರ್ ನಾನು ಪೀಸ್ ಹಾಕ್ಕೊಂಡಿಲ್ಲ.